Good morning, students. Today we are going to study about the next concept in your financial management. In the last classes, we have discussed about that is the organization of the financial management and also how the financial management is here related to the in other subjects also, means other areas. Today we are going to take the another one concept, that is the last concept in the first chapter, that is the some of the tools or methods of the financial ಮ್ಯಾನೇಜ್ಮೆಂಟ್ ಮೀನ್ಸ್ ಯಾಕೆ ನಾವು ಈ ಟೂಲ್ಸ್ ಅಥವಾ ಟೆಕ್ನಿಕ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಎಂಬುದನ್ನು, ಯಾವ್ಯಾವ ಟೂಲ್ಸ್ ಅನ್ನು ನಾವು ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ನಲ್ಲಿ ಯೂಸ್ ಮಾಡ್ತೀವಿ, ಅವು ಏತಕ್ಕಾಗಿ ಯೂಸ್ ಮಾಡ್ತೀವಿ. Means here financial management is here main objective of the financial management is to the maximization of the profit or maximization of the wealth of the shareholders. Means financial management is here mainly concerned to the raising of the funds and also utilization of the funds, how these funds are to be raised and raising funds are effectively how here we going to utilize. This one of the objectives here. ಅಂದ್ರೆ ಈ ಒಂದು ಗುರಿಯನ್ನು ನಾವು ಸಾಧಿಸಬೇಕಾದ್ರೆ ಈ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ಕೆಲವೊಂದಿಷ್ಟು ಟೂಲ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಈ ಟೂಲ್ಸ್ ನಾವು ಟೆಕ್ನಿಕ್ಸ್ ಅಂತ ಇಲ್ಲಿ ಕರಿತೀವಿ. ಟೂಲ್ಸ್ ಅಂದ್ರೆ ಏನ್ರಿ, techniques. Tools means here techniques of the financial management. Here some of the techniques, those are very important to make the decision about the financial activities. Means these tools are here used by the financial managers to make the decisions of the financial resources. Means here ಯಾವ ಬಗ್ಗೆ ಡಿಸಿಷನ್ಸ್ ಅನ್ನು ಅವರು ತೆಗೆದುಕೊಳ್ಳುವುದಕ್ಕಾಗಿ ಈ ಒಂದು ಟೂಲ್ಸ್ ಅನ್ನು ಅವರು ಯೂಸ್ ಮಾಡ್ತಾರೆ ಅಂತಂದ್ರೆ ಟು ಮೇಕ್ ದ ಡಿವಿಡೆಂಡ್ ಡಿಸಿಷನ್ ಆರ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್, ಅಥವಾ ಯಾವ ರೀತಿ ನಾವು ನಮ್ಮ ಒಂದು ಕಾಸ್ಟ್ ಅನ್ನು ನಾವು ಕಡಿಮೆ ಮಾಡಬೇಕು, ಪ್ರಾಫಿಟ್ ಅನ್ನು ಯಾವ ರೀತಿ ಮ್ಯಾಕ್ಸಿಮೈಸ್ ಮಾಡಬೇಕು, ಅಥವಾ ಡಿವಿಡೆಂಡ್ ಅನ್ನು ಎಷ್ಟು ಕೊಡಬೇಕು, ನಮ್ಮ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅನ್ನು ತಗೋಬೇಕಾದ್ರೆ ಅಥವಾ ಡಿವಿಡೆಂಡ್ ಡಿಸಿಷನ್ ತಗೋಬೇಕಾದ್ರೆ ಅಥವಾ ಎಲ್ಲಿಂದ ನಾವು ಫಂಡ್ಸ್ ಅನ್ನು ರೇಸ್ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಡಿಸಿಷನ್ಸ್ ಅನ್ನು, ಅಂದ್ರೆ ಹಲವಾರು ನಿರ್ಣಯಗಳನ್ನು ಇಲ್ಲಿ ಯಾರು ಒಬ್ಬ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಇಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ. ಏಕೆಂತಂದರೆ ಅವರು ಈ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ನಲ್ಲಿ ಏನಂದ್ರೆ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಗುರಿ ಏನಿರ್ತದೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಟು ಮೇನ್ ಅಬ್ಜೆಕ್ಟಿವ್ಸ್ ಟು ರೀಚ್ ದ ಗೋಲ್. ದಟ್ ಗೋಲ್ ಈಸ್ ಹಿಯರ್ maximization of the profit and also maximization of the wealth of the shareholders. ಯಾವಾಗ ಈ ಶೇರ್ ಹೋಲ್ಡರ್ಸ್ ವೆಲ್ತ್ ಇಲ್ಲಿ ಮ್ಯಾಕ್ಸಿಮೈಸ್ ಆಗ್ತದ ಅವಾಗ ಮಾತ್ರ ಒಂದು ಎಂಟರ್ಪ್ರೈಸ್ ಅಥವಾ ಕಂಪನಿ ಕೂಡ ಅದರ ಅಭಿವೃದ್ಧಿ ಆಗುತ್ತದೆ ಎಂಬ ಒಂದು ಉದ್ದೇಶದಿಂದ ಇಲ್ಲಿ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಈ ಕೆಲವೊಂದು ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿ ಇಲ್ಲಿ ಆ ಒಂದು ಸೋರ್ಸಸ್ ಅನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಬೇಕು, ಯಾವ ರೀತಿ ಅದನ್ನು ಫಂಡ್ಸ್ ಅನ್ನು ಹೆಚ್ಚಿಗೆ ಮಾಡಬೇಕು. ಮೀನ್ಸ್ ಮೇನ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಸ್ ಹಿಯರ್ concerned to the raising of the funds and how these funds are effectively used in our business. That one should be here considered. Therefore your financial managers main work is to take the decision about the financial activities effectively. That purpose here financial manager is here used the different tools or techniques in the financial management to take the decisions. These techniques are here. First one is the cost of the capital. Means cost of the capital technique ಅನ್ನು ಯಾವುದಕ್ಕಾಗಿ ಯೂಸ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಾವು ಎಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಹಣವನ್ನು ನಾವು ಕ್ಯಾಪಿಟಲ್ ಅನ್ನು ಕೂಡಿಸಬೇಕು ಎಂಬುದಕ್ಕಾಗಿ, ಅಂದ್ರೆ ಯಾವ ಒಂದು ವೇನಿಂದ ನಾವು ಕ್ಯಾಪಿಟಲ್ ಅನ್ನು ಕೂಡಿಸಿದ್ರೆ ಅವಾಗ ನಮ್ಮ ಒಂದು ವೆಚ್ಚ ಕಡಿಮೆ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಂಬ ಒಂದು ಟೆಕ್ನಿಕ್ ಅನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಈ ಟೆಕ್ನಿಕ್ಸ್ ಅಥವಾ ಈ ಟೂಲ್ಸ್ಗೆ ನಾವು ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಮೆಥಡ್ಸ್ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಏನಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಂಬುದು ಒಂದು ಟೆಕ್ನಿಕ್. ಈ ಟೆಕ್ನಿಕ್ ಯಾವಾಗ ಯೂಸ್ ಮಾಡ್ತಾರ, ನಾವು ಯಾವುದನ್ನು ತೆಗೆದುಕೊಂಡು ಕ್ಯಾಪಿಟಲ್ ಅನ್ನು ಕೂಡಿಸಿದಾಗ ಕಾಸ್ಟ್ ಆಫ್ ದಿ ಕ್ಯಾಪಿಟಲ್ ಕಡಿಮೆ ಆಗುತ್ತದೆ, ಯಾವ ಮೂಲದಿಂದ ನಮ್ಮ ಬಂಡವಾಳವನ್ನು ನಾವು ಸಂಗ್ರಹಿಸಬೇಕು, ಮೇನ್ ಆಗಿ ನಾವು ಏನು ಓದುವುದು, ಯಾವ ಮೂಲದಿಂದ ನಾವು ಬಂಡವಾಳವನ್ನು ಸಂಗ್ರಹಿಸಿದಾಗ ನಮ್ಮ ಒಂದು ಬಂಡವಾಳದ ವೆಚ್ಚ ಕಡಿಮೆ ಆಗುತ್ತದೆ ಎಂಬುದನ್ನು ನೋಡುವುದಕ್ಕಾಗಿ. ಅಂತಂದ್ರೆ ಷೇರುಗಳ ಮೂಲಕ ಬಂಡವಾಳವನ್ನು ಸಂಗ್ರಹಿಸಬೇಕೆ, ಅಥವಾ ಡಿಬೆಂಚರ್ಗಳ ಮೂಲಕ ಬಂಡವಾಳವನ್ನು ಸಂಗ್ರಹಿಸಬೇಕೆ, ಅಥವಾ ಲೋನ್ ಅನ್ನು ತೆಗೆದುಕೊಳ್ಳಬೇಕು, ಲೋನ್ ಫ್ರಮ್ ದ ಡೇಟಾಸ್ ಅಥವಾ ಲೋನ್ ಫ್ರಮ್ ದ ಅದರ್ ಪರ್ಸನ್
ಪರ್ಸನ್ಸ್ ಆರ್ ಲೋನ್ ಫ್ರಮ್ ದ ಸಮ್ ಫಿನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಲೋನ್ ಫ್ರಮ್ ದ ಬ್ಯಾಂಕ್ಸ್ ಅಂತ ಅಥವಾ ಲೋನ್ ಫ್ರಮ್ ದ ಪಬ್ಲಿಕ್ ಅಂತಂದು ಈ ರೀತಿ ಷೇರುಗಳನ್ನು ನಾವು ಕೂಡಿಸೋದರ ಮೂಲಕ ಅಥವಾ ಡಿಬೆಂಚರ್ಸ್ ಮೂಲಕ ಅಥವಾ ಲೋನ್ ಮೂಲಕ ನಾವು ಕ್ಯಾಪಿಟಲ್ ಅನ್ನು ನಾವು ಸ್ಟ್ರಕ್ಚರ್ ಮಾಡಿದಾಗ ಯಾವ ರೀತಿ ನಾವು ಕ್ಯಾಪಿಟಲ್ ಅನ್ನು ಕೂಡಿಸಬೇಕು, ಯಾವ ರೀತಿ ಕ್ಯಾಪಿಟಲ್ ಅನ್ನು ಕೂಡಿಸಬೇಕಾದ್ರೆ ಬಂಡವಾಳವನ್ನು ಪಡೆದುಕೊಳ್ಳಬೇಕಾದ್ರೆ ನಾವು ಯಾವ ಮೂಲದಿಂದ ಪಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಂಬ ಟೆಕ್ನಿಕ್ ಅನ್ನು ಇವರು ಯೂಸ್ ಮಾಡ್ತಾರ. ಇದು ಮೊದಲನೇ ಒಂದು ಟೆಕ್ನಿಕ್. ಎರಡನೇ ಟೆಕ್ನಿಕ್ ಏನಪ್ಪಾ ಅಂತಂದ್ರೆ ಫೈನಾನ್ಸಿಯಲ್ ಲಿವರೇಜ್ ಆರ್ ಟ್ರೇಡಿಂಗ್ ಆನ್ ಇಕ್ವಿಟಿ ಅಂತಂದು ಕರಿತೀವಿ ನಾವು. ಫೈನಾನ್ಸಿಯಲ್ ಲಿವರೇಜ್ ಆರ್ trading on equity means this tool is helps to the financial manager to increasing the return on equity shareholders. ಅಂತಂದ್ರೆ ಈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಇರ್ತಾರಲ್ಲ ಇವರು ದೀಸ್ ಆರ್ ದಿ ಮೇನ್ ಅಂತಂದ್ರೆ ಓನರ್ಸ್ ಆಫ್ ದ ಕಂಪನಿ. ಈ ಓನರ್ಸ್ ಒಂದು ರಿಟರ್ನ್ ಅಂತಂದ್ರೆ ಅವರ ಆದಾಯವನ್ನು ಯಾವ ರೀತಿ ಹೆಚ್ಚಿಸಬೇಕು ಎಂಬುದನ್ನು ತೆಗೆದುಕೊಳ್ಳುವ ನಿರ್ಣಯದಲ್ಲಿ ಈ ಒಂದು ಟೆಕ್ನಿಕ್ ಹೆಲ್ಪ್ ಆಗ್ತದ ಅಂತಂದ್ರೆ ನಾವು ಯಾರಿಗೆ ಫೈನಾನ್ಸಿಯಲ್ ಮ್ಯಾನೇಜರ್ಸ್ಗೆ. ಇನ್ನೊಂದು ಥರ್ಡ್ ಒನ್ ಏನು ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ ಅಂತಂದು ಕರಿತೀವಿ. ದಿಸ್ ಟೆಕ್ನಿಕ್ ಈಸ್ ಹಿಯರ್ used by the financial managers to take the decision about the selecting the cost among the ಅಲ್ಟರ್ನೇಟಿವ್ ಪರ್ಪಸಸ್, ಅಲ್ಟರ್ನೇಟಿವ್ ಅಪ್ರೈಸಲ್ಸ್ ಅಥವಾ ಅಲ್ಟರ್ನೇಟಿವ್ ಪ್ರಪೋಸಲ್ಸ್ ಅಂತಂದು ನಾವು ಹೇಳ್ಬೋದು. ಅಂತಂದ್ರೆ ಬಹಳಷ್ಟು ಪ್ರಪೋಸಲ್ಸ್ ನಮಗೆ ಇದ್ದಾಗ ಆ ಪ್ರಪೋಸಲ್ಸ್ ನಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು. ಈಗ ನಿಮಗೆ 4 ಪ್ರಪೋಸಲ್ಸ್ ನಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಥವಾ ನಿಮಗೆ 4 ಒಂದು ಪ್ರಾಜೆಕ್ಟ್ ಅನ್ನು ವರ್ಕ್ ಅನ್ನು ಕೊಟ್ಟಿರ್ತಾರೆ. ಆ 4 ಪ್ರಾಜೆಕ್ಟ್ ವರ್ಕ್ ನಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಈ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ ಅನ್ನು ಇಲ್ಲಿ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಇಲ್ಲಿ ಯೂಸ್ ಮಾಡ್ತಾರೆ ಎಂಬುದನ್ನು ನಾವು ಹೇಳ್ತೀವಿ. ಈ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕಾದ್ರೆ ಹಲವಾರು ಮೆಥಡ್ಸ್ ಅನ್ನು ಯೂಸ್ ಮಾಡಿ ಇಲ್ಲಿ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಡಿಸಿಷನ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ. ಅವು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತ ಬರ್ತದೆ, ಎವರೇಜ್ ರೇಟ್ ಆಫ್ ರಿಟರ್ನ್ ಮೆಥಡ್ ಅಂತ ಹೇಳ್ಬೋದು, ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ಬೋದು. ಈ ರೀತಿ ಪ್ರಾಫಿಟಬಿಲಿಟಿ ಮೆಥಡ್, ಸೋ ಮೆನಿ ಮೆಥಡ್ಸ್ ಆರ್ ಹಿಯರ್ ಯೂಸ್ಡ್ ಬೈ ದ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಟು ಟೇಕ್ ದ ಡಿಸಿಷನ್ ಅಬೌಟ್ ದ ಟು ಇನ್ಕ್ರೀಸಿಂಗ್ ಟು ಸೆಲೆಕ್ಟ್ ದ ಅಲ್ಟರ್ನೇಟಿವ್ ಪ್ರಪೋಸಲ್ಸ್ ಅಂತಂದು ನಾವು ಹೇಳ್ಬೋದು. ಇನ್ನೊಂದು ಇನ್ವೆಂಟ್ರಿ ಕಂಟ್ರೋಲ್ ಟೆಕ್ನಿಕ್ ಅಂತ ಬರ್ತದ. ಮೀನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ABC ಅನಾಲಿಸಿಸ್ ಅಂತಂದು ಹೇಳ್ಬೋದು. ಅಂತಂದ್ರೆ ನಾವು ಇನ್ವೆಂಟ್ರಿ ಅಂತ ಅನ್ನೋದು, ಇನ್ವೆಂಟ್ರಿ ಅಂತಂದ್ರೆ ಏನ್ರಿ ನಿಮ್ಗೆ ತಿಳಿದ ಹಾಗೆ raw materials here, finished goods and semi-finished goods are included in the inventory. Means the stock of the raw material, stock of the finished goods, stock of the semi-finished goods are included in the inventory. Therefore, inventory control technique ಅಂತಂದ್ರೆ ಇಲ್ಲಿ ಕಂಟ್ರೋಲ್ ಯಾವ ರೀತಿ ಮಾಡಬೇಕು. ಮೀನ್ಸ್ ಸಮ್ ಇನ್ವೆಂಟರಿ ಕಂಟ್ರೋಲ್ means yes, some of the ABC analysis, this is also inventory control technique. Data turnover ratio, and some of the schedules, that is aging schedules anta bartada. These are the inventories. Some of these inventory control techniques are used by the financial manager to effective management of the current assets. ಅಂತಂದ್ರೆ ನಮ್ಮಲ್ಲಿ ಇರುವಂತ ಕರೆಂಟ್ ಅಸೆಟ್ಸ್ ಅನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಹೋಗುವುದಕ್ಕಾಗಿ ಈ ಟೆಕ್ನಿಕ್ ಅನ್ನು ಇಲ್ಲಿ ಯೂಸ್ ಮಾಡ್ತಾರೆ ಅಂತಂದು ನಾವು ಹೇಳ್ಬೋದು. ಇನ್ನೊಂದು ರೇಷಿಯೋ ಅನಾಲಿಸಿಸ್ ಟೆಕ್ನಿಕ್ ಈಸ್ ಹಿಯರ್ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್. ಇಟ್ ಈಸ್ ಆಲ್ಸೋ ವೆರಿ ಪವರ್ಫುಲ್ ಟೆಕ್ನಿಕ್ ಇನ್ ದ ಎನಿ ಒನ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಅಸರ್ಟೈನ್ಮೆಂಟ್ ಆಫ್ ದ ಪ್ರಾಫಿಟಬಿಲಿಟಿ. ಮೀನ್ಸ್ ಪ್ರಾಫಿಟಬಿಲಿಟಿ ಅನಾಲಿಸಿಸ್ ಅಥವಾ ಪ್ರಾಫಿಟಬಿಲಿಟಿ ಆಗಲಿ ಅಥವಾ ಲಿಕ್ವಿಡಿಟಿ ಆಗಲಿ, ಈ ಎಲ್ಲದ ಒಂದು ಕಂಡುಹಿಡಿಯುವುದಕ್ಕಾಗಿ ನಾವು ರೇಷಿಯೋ ಅನಾಲಿಸಿಸ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಈ ರೇಷಿಯೋ ಅನಾಲಿಸಿಸ್ ಟೆಕ್ನಿಕ್ ಅನ್ನು ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಯಾವಾಗ ಯೂಸ್ ಮಾಡ್ತಾರೆ ಅಂತಂದ್ರೆ ಒಂದು ಬಿಸ್ನೆಸ್ ನಲ್ಲಿ ಒಂದು ಸಾಮರ್ಥ್ಯವನ್ನು, ಬಿಸ್ನೆಸ್ ಸಾಮರ್ಥ್ಯ ಎಷ್ಟಿದೆ ಎಂದು ಕಂಡುಕೊಳ್ಳುವುದಕ್ಕಾಗಿ ಇದನ್ನು ನಾವು ಯೂಸ್ ಮಾಡ್ತಾರೆ ಅಂತಂದು ಹೇಳ್ಬೋದು. ಇನ್ನು ಈ ರೀತಿ ಫಂಡ್ ಫ್ಲೋ ಅಂಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸ್ ಆರ್ ಆಲ್ಸೋ ಯೂಸ್ ಬೈ ದ ಫೈನಾನ್ಸಿಯಲ್ ಮ್ಯಾನೇಜರ್ಸ್. ಅಂತಂದ್ರೆ ಇದು ಫಂಡ್ ಫ್ಲೋ, ಕ್ಯಾಶ್ ಫ್ಲೋ ಅಂತ ಬರ್ತದೆ ನಿಮ್ಗೆ. ಅಂತಂದ್ರೆ ಕ್ಯಾಶ್ ಯಾವ ರೀತಿ ಫ್ಲೋ ಆಗ್ತಾ ಇದೆ, ಫಂಡ್ ಯಾವ ರೀತಿ ಫ್ಲೋ ಆಗ್ತಾ ಇದೆ, ಯಾವ ಮೂಲಗಳಿಂದ ಎಷ್ಟು ಕ್ಯಾಶ್ ಬಂತೆ, ಯಾವ ಮೂಲಗಳಿಂದ ಎಷ್ಟು ಫಂಡ್ ಬಂತೆ, ಯಾವ ಮೂಲಗಳಿಗಾಗಿ ನಾವು ಎಷ್ಟು ಕ್ಯಾಶ್ ಅನ್ನು ನಾವು ಎಕ್ಸ್ಪೆಂಡಿಚರ್ ಮಾಡಿವಿ, ಯಾವ ಮೂಲಗಳಿಗಾಗಿ ಫಂಡ್ ಅನ್ನು ನಾವು ವಿನಿಯೋಗ ಮಾಡಿದೀವಿ ಎಂಬ ಇತ್ಯಾದಿಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಫೈನಾನ್ಸಿಯಲ್ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮೆಥಡ್ ಅನ್ನು ಅಥವಾ ಈ ಟೆಕ್ನಿಕ್ ಅನ್ನು ಇಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ದೀಸ್ ಆರ್ ದಿ 6 ಟೆಕ್ನಿಕ್ಸ್ ಆರ್ 6 ಮೆಥಡ್ಸ್ ಆರ್ 6 ಟೂಲ್ಸ್ ಆಫ್ ದ financial management. These tools, techniques are method used by the financial managers to take the decision about the effective management of the enterprise ಅಂತಂದು ಹೇಳ್ಬೋದು, ಅಥವಾ effective management of the finance. And some of the other things are here we going to take that is financial management is art or science. It is art and also science. It is the both art and also science.
ಯಾವ ರೀತಿ ಇದು ಸೈನ್ಸ್ ಮತ್ತು ಯಾವ ರೀತಿ ಇದು ಆರ್ಟ್ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ in the financial management here we going to use the so many statistical tools, so many statistical formulas and also quantitative techniques formula and operational research and computer technology etc. These are here we going to use it to solving the financial problems ಅಥವಾ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಅನ್ನು ನಾವು ಸಾಲ್ವ್ ಮಾಡುವುದಕ್ಕಾಗಿ ಎಲ್ಲ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಇದಕ್ಕೆ ನಾವು ಏನಂತ ಕರಿತೀವಿ, ದಿಸ್ ಈಸ್ ದ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ದ ಸೈನ್ಸ್ ಅಂತ ಹೇಳ್ಬೋದು. ಅಂಡ್ ಅನದರ್ ಒನ್ ಈಸ್ ಹೌ ಇಟ್ ಈಸ್ ಎ ಆರ್ಟ್. ಯಾವ ರೀತಿ ಇದು ಆರ್ಟ್ ಅಂತ ನಾವು ಕರಿತೀವಿ, ಮೀನ್ಸ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಈಸ್ ಇರ್ ಆಲ್ಸೋ ಆರ್ಟ್ ಬಿಕಾಸ್ ಹಿಯರ್ ವಿ ಗೋಯಿಂಗ್ ಟು take the means here application of the human judgment is here taken into consideration. ಅಂತಂದ್ರೆ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಳಬೇಕಾದ್ರೆ ಇಲ್ಲಿ ವ್ಯಕ್ತಿ ತನ್ನ ಡಿಸಿಷನ್ ತೆಗೆದುಕೊಳ್ತಾನೆ, ತಾನೇ ಒಂದು ಜಜ್ಮೆಂಟ್ ಅನ್ನು ತೆಗೆದುಕೊಳ್ಳೋದ್ರಿಂದ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಹಿಯರ್ ಕಾಲ್ಡ್ ಆಸ್ ಇಟ್ ಇಸ್ ಒನ್ ಆಫ್ ದ ಆರ್ಟ್ ಅಂತಂದು ಕರಿತೀವಿ ನಾವು. Here another one is concept is here window dressing ಅಂತಂದು ನಿಮಗೆ ಬರ್ತದ. Window dressing means here that is the situation of the any one of the financial alternatives ಅಂತ ಹೇಳ್ಬೋದು. ಅಂದ್ರೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ದಟ್ ಈಸ್ ದ ಸಿಚುವೇಶನ್ ಶೋಸ್ ದ when the financial statements are made to show the better state of the affairs of the company, the profit or loss account or the balance sheet. These balance sheet those are do not show the some of the fair and true view of the ಸ್ಟೇಟ್ ಆಫ್ ಅಫೇರ್ಸ್ ಆಫ್ ದ ಕಂಪನಿ ಅಂತಂದು ನಾವು ಹೇಳ್ಬೋದು. ಮೀನ್ಸ್ ಇನ್ ಕೇಸ್ ಆಫ್ ದ ಬೋತ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ದ ಬ್ಯಾಲೆನ್ಸ್ ಶೀಟ್ ಇವುಗಳನ್ನು ತೋರಿಸುವುದಕ್ಕೆ ಅವು ನಿಜವಾಗಿಯೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತೋರಿಸ್ತಾ ಇವೆ ಇಲ್ಲ. ವಿಂಡೋ ಡ್ರೆಸ್ಸಿಂಗ್ ಅಂತ ನಾವು ಎದಕ್ಕೆ ಕರಿತೀವಿ ಅಂತಂದ್ರೆ, ಈಗ ಒಂದು ವರ್ಷದಲ್ಲಿ ನಮಗೆ ಏನಂತಂದ್ರೆ ಒಂದು ಲೋನ್ ಅನ್ನು ನಾವು ತೆಗೆದುಕೊಂಡಿರ್ತೀವಿ. ಆ ಲೋನ್ ಅನ್ನು ಈಗ ಅದು ಇನ್ನು ಹೀಗೆ ಮುಟ್ಟಿಸಿರ್ತೀವಿ, ಅದು ಲೋನ್ ಅನ್ನು ಅದು ಮುಂದಿನ ವರ್ಷದಲ್ಲಿ ಅದನ್ನು ತೆಗೆದುಕೊಳ್ಬೇಕಾಗಿರ್ತದೆ. ಆ ಲೋನ್ ಅನ್ನು ಇದೇ ವರ್ಷ ನಾವು ತೆಗೆದುಕೊಂಡು ನಮ್ಮ ಫೈನಾನ್ಸಿಯಲ್ ಏನೋ ಸಾಮರ್ಥ್ಯ ಹೆಚ್ಚಿದೆ ಅಂತಂದು ತೋರಿಸಿಕೊಳ್ಳುವುದಕ್ಕೆ ನಾವು ಏನಂತ ಕರಿತೀವಿ, ಪ್ರಾಫಿಟ್ ವಿಂಡೋ ಡ್ರೆಸ್ಸಿಂಗ್ ಅಂತಂದು ನಾವು ಹೇಳ್ತೀವಿ. ಮತ್ತೆ ಇನ್ನೊಂದಂದ್ರೆ ಲಾಸ್ಟ್ ಒನ್ ಇಸ್ ಇಯರ್ ಲಿಕ್ವಿಡಿಟಿ ವರ್ಸಸ್ ಪ್ರಾಫಿಟಬಿಲಿಟಿ ಅಥವಾ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಅಂತಂದ್ರೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ಬರ್ತದ. ಅಂತಂದ್ರೆ ಮೊದಲು ನಾವು ಲಿಕ್ವಿಡಿಟಿ ಅಂತಂದ್ರೆ ಏನು, ಪ್ರಾಫಿಟಬಿಲಿಟಿ ಅಂತಂದ್ರೆ ಏನು. ಮೀನ್ಸ್ ಇಯರ್ ಲಿಕ್ವಿಡಿಟಿ ಅಂತಂದ್ರೆ ನಿಮ್ಗೆ ಗೊತ್ತಾಗ, ಲಿಕ್ವಿಡಿಟಿ ಈಸ್ ದ ದ್ಯಾಟ್ ಕಾನ್ಸೆಪ್ಟ್ ಇಟ್ ಈಸ್ ದ ಸಫಿಸಿಯಂಟ್ ಕ್ಯಾಶ್ is here managed by the company to pay off the bills and also to make the unexpected large purchases and to maintain the cash reserves to meet the emergencies in all times. ಅಂತಂದ್ರೆ ಇಲ್ಲಿ ಲಿಕ್ವಿಡಿಟಿ ಸಾಮರ್ಥ್ಯ ಅಂತಂದ್ರೆ ಏನು, ದ್ರವತ್ವದ ಸಾಮರ್ಥ್ಯ ಅಂತ ಕರಿತೀವಿ. ಅಂದ್ರೆ ಕೆಲವೊಂದಿಷ್ಟು ಯಾವಾಗ್ಲೂ ಕಂಪನಿ ಏನಂತಂದ್ರೆ ತನ್ನ ಒಂದು ಕೊಡುವುದಕ್ಕಾಗಿ ಏನು ಸಾಮರ್ಥ್ಯವನ್ನು ಹೊಂದಿರುತ್ತದೆ, ತನ್ನ ಬಿಲ್ಗಳನ್ನಾಗಲಿ ಅಥವಾ ತನ್ನಾಗಲಿ ಇರುವಂತಹ ಸಾಕಷ್ಟು ಹಣವನ್ನು ಇಟ್ಕೊಂಡಿರ್ಬೇಕು. ಯಾಕಂತಂದ್ರೆ ಅದನ್ನು ರಿಪೇ ಮಾಡುವುದಕ್ಕಾಗಿ. ಈಗ ಲೋನ್ ಅನ್ನು ತೆಗೆದುಕೊಂಡಿರ್ತೀರಿ, ಒಂದು ಲಕ್ಷ ಲೋನ್ ಅನ್ನು ತೆಗೆದುಕೊಂಡಿರ್ತೀವಿ. ಆ ಲಕ್ಷ ಲೋನ್ ಕೊಡುವುದಕ್ಕೆ ನಿಮ್ಮಲ್ಲಿ ಹಣ ಇದ್ರೆ ಅದಕ್ಕೆ ಏನಂತೀವಿ ನಾವು ಲಿಕ್ವಿಡಿಟಿ ಅಂತಂದು ನಾವು ಹೇಳ್ತೀವಿ. ಅದೇ ರೀತಿ ಪ್ರಾಫಿಟಬಿಲಿಟಿ ಅಂತಂದ್ರೆ ಏನು, means here profitability that is the profitability means here that is increasing the return of the enterprise ಅಂತ ಹೇಳ್ತೀವಿ. ಅಂತಂದ್ರೆ ಒಂದು ಆದಾಯ ಅದು ಹೆಚ್ಚಾಗುವುದಕ್ಕೆ, ಅದು ಎಷ್ಟನ್ನು ಅದರಲ್ಲಿ ವಿನಿಯೋಗಿಸಿರುತ್ತದೆ ಬಂಡವಾಳ, ಆ ಬಂಡವಾಳ ಮೇಲೆ ಆಗಿರುವಂತಹ ಆದಾಯನೇ ನಾವು ಪ್ರಾಫಿಟಬಿಲಿಟಿ ಅಂತಂದು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗ ರಿಸ್ಕ್ ರಿಟರ್ನ್ ಅಂಡ್ ಟ್ರೇಡ್ ಆಫ್ ಅಂತಂದ್ರೆ ಏನು. ರಿಸ್ಕ್ ರಿಟರ್ನ್ ಅಂಡ್ ಟ್ರೇಡ್ ಆಫ್ ಅಂತಂದ್ರೆ ಇಲ್ಲಿ ಹೈಯರ್ ರಿಸ್ಕ್ that is increases the risk higher idag enagtadre that is increases the liquidity of the enterprise. higher risk decreases the liquidity ಅಂತಂದ್ರೆ ಒಂದು ದ್ರವತ್ವದ ಸಾಮರ್ಥ್ಯವನ್ನು ಕಡಿಮೆ ಆಗುತ್ತಾ ಹೋಗುತ್ತದೆ ಅವಾಗ ನಮಗೆ ರಿಸ್ಕ್ ಜಾಸ್ತಿ ಇದ್ದಾಗ. ಆದರೆ ಹೈಯರ್ ರಿಟರ್ನ್ ಇನ್ಕ್ರೀಸಸ್ ದ ಪ್ರಾಫಿಟಬಿಲಿಟಿ ಆಫ್ ದ ಎಂಟರ್ಪ್ರೈಸ್. Means here every area of the financial management, the financial managers who are choose between the risk and return and efficient finance managers. The efficient finance managers who are fixes that the means level between the risk and the return. Means in other words it says that the proper balance that is maintained between the risk and the return. Proper balance maintained between the risk and the return in order to maximize the
ಮಾರ್ಕೆಟ್ ಪ್ರೈಸ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಟು ಅಚೀವ್ ದ ಗೋಲ್ಸ್ ಆಫ್ ದ financial management, that is maximization of the wealth of the shareholders. This is here called as risk return and of trade off ಅಂತಂದು ನಾವು ಕರೀತೀವಿ. ಏನು ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡ್ತೀವಲ್ಲ ರಿಸ್ಕ್ ಮತ್ತು ರಿಟರ್ನ್ ನಡುವೆ, ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ರಿಸ್ಕ್ ರಿಟರ್ನ್ ಅಂಡ್ ಟ್ರೇಡ್ ಆಫ್ ಅಂತಂದು ಹೇಳ್ತೀವಿ. ಅಂಡ್ ಹಿಯರ್ ಸಮ್ ಆಫ್ ದಿ ಒನ್ ಆಫ್ ದ ಡಯಾಗ್ರಾಮ್ here shows in already here I will send you the some of the notes about the financial management. ಆ ಒಂದು ನೋಟ್ಸ್ ನಲ್ಲಿ ನಿಮಗೆ ಹೇಳಿದ್ದೀನಿ, ಆ ಚಾರ್ಟ್ ಅನ್ನು ನೋಡ್ಕೊರಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಅಂತಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ಯರ್ ಮೇನ್ಲಿ ಕನ್ಸರ್ನ್ ಟು ದ ಮ್ಯಾಕ್ಸಿಮೈಸೇಷನ್ ಆಫ್ ದ ವೆಲ್ತ್ ಆಫ್ ದ ಶೇರ್ ಹೋಲ್ಡರ್ಸ್ ಅಂಡ್ ದಟ್ ಪರ್ಪಸ್ ಇಟ್ ಟೇಕ್ ದ 4 ಫೈನಾನ್ಷಿಯಲ್ ಡಿಸಿಷನ್ಸ್, ದಟ್ ಇಸ್ ದ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್, ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್, ಫೈನಾನ್ಸಿಂಗ್ ಡಿಸಿಷನ್ಸ್ ಅಂಡ್ ಡಿವಿಡೆಂಡ್ ಡಿಸಿಷನ್ಸ್. ಈ ಡಿಸಿಷನ್ಸ್ ಅನ್ನು ತೆಗೆದುಕೊಳ್ಳುವುದರಿಂದ ಏನಾಗುತ್ತದೆ ಅಂತಂದ್ರೆ ನಮಗೆ ಮೇಂಟೈನ್ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ರಿಸ್ಕ್ ಮತ್ತು ರಿಟರ್ನ್ ನಡುವೆ ಇಲ್ಲಿ ನಾವು ಏನು ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುವುದಕ್ಕೆ ಇದರಿಂದ ಒಂದು ನಮಗೆ ಸಾಧ್ಯ ಆಗುತ್ತದೆ ಎಂಬುದೊಂದು ಡಯಾಗ್ರಾಮ್ ಅನ್ನು ನಿಮಗೆ ತೋರಿಸಿದ್ದೀನಿ. ಆ ಡಯಾಗ್ರಾಮ್ ಅನ್ನು ನೋಡ್ಕೊರಿ, ಈ ವಿಡಿಯೋ ನೋಡಿ ಆ ಡಯಾಗ್ರಾಮ್ ಅನ್ನು ನೋಡ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ತೊಂದರೆ ಆದರೆ ಅಥವಾ ಸಮಸ್ಯೆ ಆದರೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ರಿ. ಇವತ್ತಿಗೆ ನಿಮಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇದ್ರ ಮೇಲೆ ನಾನು ಕ್ವಶನ್ಸ್ ಅನ್ನು ನಿಮಗೆ ಸೆಂಡ್ ಮಾಡ್ತೀನಿ, ಅದಕ್ಕೆ ಆನ್ಸರ್ ಅನ್ನು ನೀವು ನೋಟ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು.